ನಮಸ್ಕಾರ. ಸಾರ್ವರ್ಕರ್ ಅಂಡಮಾನ್ ಜೈಲಿನಲ್ಲಿ ಬಂದಿಯಾಗಿ ಬಿಟ್ಟ. ವಿಷಯವನ್ನು ತಿಳಿದ ಸಾರ್ವರ್ಕರ್ ತಂದೆ ಓಡೋಡಿ ಬಂದು ಬಿಟ್ಟ. ಬಂದು ಮಗನನ್ನ ಕೇಳಿದ, ಮಗನೇ ಏನಪ್ಪ ಸಮಾಚಾರ, ಇಲ್ಲಿಗೆ ಬಂದು ಬಿಟ್ಟಿದ್ದೀಯ, ಕಾರಣವೇನು? ಸಾರ್ವರ್ಕರ್ ಹೇಳಿದ್ರು, ಅಪ್ಪ, ಬ್ರಿಟಿಷರ ವಿರುದ್ಧ ನಾನು ಯುವಕರನ್ನೆಲ್ಲ ಎತ್ತಿ ಕಟ್ಟಿಬಿಟ್ಟೆ. ಅವರಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟು ಬಿಟ್ಟೆ. ಅವರ ಕಚೇರಿಗೆ ಬೆಂಕಿ ಇಟ್ಟೆ. ಅವರ ಅಧಿಕಾರಿಯೊಬ್ಬನನ್ನ ಗುಂಡಿಟ್ಟು ಕೊಂದು ಬಿಟ್ಟೆ. ಅದಕ್ಕೆ ಎತ್ತಿಕೊಂಡು ಬಂದು ಹಾಕಿಬಿಟ್ಟಿದ್ದಾರಪ್ಪ. ಸಾರ್ವರ್ಕರ್ ತಂದೆ ಕೇಳಿದ್ರು, ಮಗನೇ, ಯಾವ ಪುರುಷಾರ್ಥಕ್ಕಾಗಿ ಅಪ್ಪ ನೀನು ಈ ಕೆಲಸ ಮಾಡಿರೋದು? ಸಾರ್ವರ್ಕರ್ ಹೇಳಿದ್ರು, ಅಪ್ಪ, ಬ್ರಿಟಿಷರಿಂದ ಈ ದೇಶವನ್ನ ಕಾಪಾಡಿಕೊಳ್ಳಲಿಕ್ಕೆ, ಬ್ರಿಟಿಷರ ದಾಸ್ಯದಿಂದ ಈ ಭಾರತ ದೇಶವನ್ನು ಬಿಡಿಸಿಕೊಳ್ಳಲಿಕ್ಕೆ, ಸರ್ವ ಭಾರತದ ಎಲ್ಲ ಪ್ರಜೆಗಳಿಗೂ ಸ್ವಾತಂತ್ರ್ಯವನ್ನು ಕೊಡಿಸಲಿಕ್ಕೆ, ಸ್ವತಂತ್ರವಾಗಿ ಬದುಕಲಿಕ್ಕೆ ಈ ಕೆಲಸವನ್ನು ಮಾಡಿಬಿಟ್ಟೆ ಎಂದು ತಂದೆಗೆ ಹೇಳಿಬಿಟ್ಟರು. ತಂದೆ, ಮುಂದೇನಪ್ಪ ಸಮಾಚಾರ? ನನ್ನ ಮಾತು ಕೇಳು. ಈ ಸ್ವಾತಂತ್ರ್ಯದ ಹೋರಾಟನ ಇಲ್ಲಿಗೆ ಬಿಟ್ಟುಬಿಡು. ಬ್ರಿಟಿಷರಿಗೆ ಇನ್ನೊಮ್ಮೆ ನಾನು ಏನು ಮಾಡುವುದಿಲ್ಲ, ಇಂಥ ಕೆಲಸದಲ್ಲಿ ಭಾಗಿಯಾಗುವುದಿಲ್ಲ, ಕ್ಷಮಾಪಣೆ ಪತ್ರವನ್ನು ಬರೆದು ಕೊಟ್ಟು ಬಿಡು ಎಂದು ಕೇಳಿದ ತಕ್ಷಣ ಸಾರ್ವರ್ಕರ್ಗೆ ಎಲ್ಲಿಲ್ಲದ ಕೋಪ. ಅಪ್ಪ ತಂದೆ, ಈ ಮಾತನ್ನು ನೀನು ಹೇಳಿದ್ದೆ ಬೇರಾದರೂ ಹೇಳಿದರೆ ಕತ್ತರಿಸಿ ಬಿಟ್ಟು ಬಿಡುತ್ತಿದ್ದೆ. ನಾನು ಕ್ಷಮೆ ಕೇಳುವುದಿಲ್ಲ, ಸತ್ತರೂ ಚಿಂತೆಯಿಲ್ಲ, ಕ್ಷಮೆ ಕೇಳುವುದಿಲ್ಲ ಎಂದು ಬಿಟ್ಟ. ಆವಾಗ ಅವರ ತಂದೆ ಬಿಡಿಸಿ ಹೇಳಿದ, ಮಗನೇ, ಬ್ರಿಟಿಷರಿಗೆ ಒಂದು ಕ್ಷಮಾಪಣಾ ಪತ್ರವನ್ನು ಕೇಳಿಬಿಟ್ಟರೆ, ಬರೆದು ಕೊಟ್ಟು ಬಿಟ್ಟರೆ ಅವರು ನಿನ್ನನ್ನು ಬಿಟ್ಟು ಬಿಡುತ್ತಾರೆ. ಮತ್ತೆ ಬಹಳ ಎಂದರೆ ಅವರು ಈ ಭಾರತ ದೇಶವನ್ನು ಆಳುತ್ತಾರಷ್ಟೇ. ಆದರೆ ನೀನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸತ್ತು ಸ್ವಾತಂತ್ರ್ಯವನ್ನು ಕೊಡಿಸಿಬಿಟ್ಟರೆ, ಈ ದೇಶದ ಪ್ರಧಾನ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ವ್ಯಕ್ತಿಯೊಬ್ಬ ಇವಾಗಲೇ ಬ್ರಿಟಿಷರ ಹೆಂಡತಿಯರಿಗೆ ಸಾರಾಯಿ ಕುಡಿಯಲು ಗ್ಲಾಸ್ ಹಿಡಿದು ಬಿಟ್ಟು ಬಿಡುತ್ತಿದ್ದಾನೆ. ಅವರಿಗೆ ಸಿಗರೇಟ್ ಸೀದಲು ಲೈಟರ್ ಹಚ್ಚುತ್ತಿದ್ದಾನೆ. ಚೀನಾದವರಿಗೆ ಚಿನ್ನ ಪ್ರದೇಶ ಕೊಡಲು ತುದಿಗಾಲ ಮೇಲೆ ನಿಂತಿದ್ದಾನೆ. ಪಾಕಿಸ್ತಾನದವರಿಗೆ ಪಾಕಿಸ್ತಾನವನ್ನು ಕೊಡಲು ಹಂಬಲಿಸುತ್ತಿದ್ದಾನೆ. ಚೀತು. ಶ್ರೀಲಂಕಾಕ್ಕೆ ಐಸ್ಲ್ಯಾಂಡನ್ನು ಬರೆದು ಕೊಡಲು ಖುಷಿಯಿಂದ ಕುಣಿಯುತ್ತಿದ್ದಾನೆ. ಈಗ ಹೇಳು, ಕ್ಷಮಾಪಣೆ ಪತ್ರವನ್ನು ಬರೆದುಕೊಟ್ಟು ಬ್ರಿಟಿಷರಿಂದ ಕೇವಲ ಭಾರತವನ್ನು ಆಳಿಸುತ್ತೀಯೋ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಇಂಥವರ ಕೈಯಲ್ಲಿ ಭಾರತ ದೇಶವನ್ನು ಕೊಟ್ಟು ಭಾರತವನ್ನೇ ಮಾರಿಸಿಬಿಡುತ್ತೀಯೋ ಕಾಪಾಡ್ತದೆ. ಸಾರ್ವರ್ಕರ್ ತಲೆ ಗೆರ ನೆತ್ತರಿಗೆ ಗೆರಿಕೆ ಹೊಡೆಯಿತು. ಈ ಭಾರತ ದೇಶದ ಒಳ್ಳೆಯ ಭವಿಷ್ಯಕ್ಕಾಗಿ ಸಾರ್ವರ್ಕರ್ ಅವರು ಕ್ಷಮಾಪಣಾ ಪತ್ರವನ್ನು ಕೇಳಿದ್ದಾರೆಂಬುದು ನಿಖರವಾಗಿ ಗೊತ್ತಿರುವುದಿಲ್ಲ. ಯಾಕೆ ಕೇಳಿದ್ದರೆಂಬುದನ್ನು ನಾನು ಇಲ್ಲಿ ತಿಳಿಸಿ ಹೇಳಲು ಬಿಟ್ಟಿರುತ್ತೇನೆ. ಗಾದಿ ಮಾತು ಗರ್ವನಿಗೆ ಬೇಕು, ಓಡಿಯ ಮಾತು ಓಡೈಕೆಗೆ ಬೇಕು. ಯಾರಿಗೆ ಬೇಕು ಈ ಜಗತ್ತು?